ಬರೀ ವಂಶವೃಕ್ಷವಿದ್ರೆ ಸಾಲದು, ಪಿತ್ರಾರ್ಜಿತ ಆಸ್ತಿ ನಿಮ್ಮದಾಗಿಸಿಕೊಳ್ಳಲು ಈ 5 ದಾಖಲೆಗಳು ಕಡ್ಡಾಯವಾಗಿದೆ. ನಮ್ಮ ಅಜ್ಜ ಆ ಕಾಲದಲ್ಲೇ ಎಕರೆಗಟ್ಟಲೆ ಆಸ್ತಿ ಮಾಡಿದ್ರು, ಆದ್ರೆ ಈಗ ಅದು ಎಲ್ಲಿದೆ ಎಂದು ಗೊತ್ತಿಲ್ಲ. ಇಂತಹ ಮಾತುಗಳು ಇಂದಿನ ತಲೆಮಾರಿನ ಅನೇಕ ಕುಟುಂಬಗಳಲ್ಲಿ ಕೇಳಿ ಬರುತ್ತವೆ. ಪೂರ್ವಜರ ಆಸ್ತಿ ಇದೆ ಎಂಬ ಮೌಖಿಕ ಮಾಹಿತಿ ಇದ್ದರೂ ಸೂಕ್ತ ದಾಖಲೆಗಳಿಲ್ಲದೆ ಇಂದು ಸಾವಿರಾರು ಕುಟುಂಬಗಳು ತಮ್ಮ ಹಕ್ಕಿನ ಸ್ವತ್ತನ್ನ ಕಳೆದುಕೊಳ್ಳುತ್ತಿವೆ. ಕೆಲ ವಂಶವೃಕ್ಷ ಇದ್ದರೆ ಆಸ್ತಿ ನಿಮ್ಮದಾಗುವುದಿಲ್ಲ. ಪಿತ್ರಾರ್ಜಿತ ಆಸ್ತಿಯನ್ನ ಪತ್ತೆ ಹಚ್ಚಲು ಮತ್ತು ಅದನ್ನು ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಲು ಈಗ ನಾವು ಹೇಳುವಂತಹ 5 ಪ್ರಮುಖ ದಾಖಲೆಗಳು ಮತ್ತು ಹಂತಗಳು ಅತ್ಯಂತ ನಿರ್ಣಾಯಕ. ಮೊದಲಿಗೆ ಮೂಲ ಹಕ್ಕು ಪತ್ರಗಳು ಅಂದರೆ ಟೈಟಲ್ ಡೀಡ್ಸ್. ಆಸ್ತಿಯ ಮಾಲೀಕತ್ವವನ್ನ ಸಾಬೀತುಪಡಿಸಲು ಇದು ಮೊದಲ ಮೆಟ್ಟಿಲು. ಮನೆಯ ಹಳೆಯ ಪೆಟ್ಟಿಗೆಗಳಲ್ಲಿ ಅಥವಾ ದಾಖಲೆಗಳ ಕಡತದಲ್ಲಿ ಈ ಕೆಳಗಿನವುಗಳನ್ನ ಹುಡುಕಬೇಕಾಗುತ್ತೆ. ಮಾರಾಟ ಪತ್ರ. ಪೂರ್ವಜರು ಆಸ್ತಿಯನ್ನ ಯಾವಾಗ ಮತ್ತು ಯಾರಿಂದ ಖರೀದಿಸಿದ್ರು ಎಂಬುದಕ್ಕೆ ಇದು ಸಾಕ್ಷಿಯಾಗಿರುತ್ತೆ. ಎರಡನೇದು ವಿಭಜನಾ ಪತ್ರ ಅಂದ್ರೆ ಪಾರ್ಟಿಷನ್ ಡೀಡ್. ಕುಟುಂಬದ ಸದಸ್ಯರ ನಡುವೆ ಆಸ್ತಿ ಈ ಹಿಂದೆ ಹಂಚಿಕೆಯಾಗಿದ್ರೆ ಈ ಪತ್ರ ಬೇಕೇ ಬೇಕು. ದಾನಪತ್ರ ಅಂದ್ರೆ ಗಿಫ್ಟ್ ಡೀಡ್. ಆಸ್ತಿಯನ್ನು ಯಾರಾದ್ರೂ ಉಡುಗೊರೆಯಾಗಿ ನೀಡಿದ್ರೆ ಈ ದಾಖಲೆ ಪರಿಶೀಲಿಸಿ. ಪಹಣಿ ಅಥವಾ ಆರ್ಟಿಸಿ. ಒಂದು ವೇಳೆ ನಿಮ್ಮ ಬಳಿ ಯಾವುದೇ ಪತ್ರಗಳಿಲ್ಲದಿದ್ರೆ ಆಸ್ತಿ ಇರುವ ಭಾಗದ ಕಂದಾಯ ಕಚೇರಿ ಅಥವಾ ಆನ್ಲೈನ್ ಪೋರ್ಟಲ್ನಲ್ಲಿ ಪಹಣಿ ಪರಿಶೀಲಿಸಿ. ಇದರಲ್ಲಿ ಆಸ್ತಿಯ ಸರ್ವೆ ನಂಬರ್, ವಿಸ್ತೀರ್ಣ ಮತ್ತು ಪ್ರಸ್ತುತ ಯಾರು ಸಾಗುವಳಿ ಮಾಡುತ್ತಿದ್ದಾರೆ ಎಂಬ ಸಂಪೂರ್ಣ ವಿವರವಿರುತ್ತದೆ. ಇದು ಆಸ್ತಿಯ ಜಾತಕವಿದ್ದಂತೆ. ಋಣಭಾರ ಪ್ರಮಾಣ ಪತ್ರ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಲಭ್ಯವಿರುವ ಈ ಇಸಿ ದಾಖಲೆಯು ಅತ್ಯಂತ ಮುಖ್ಯ. ಕಳೆದ 15ರಿಂದ 30 ವರ್ಷಗಳಲ್ಲಿ ಆ ಆಸ್ತಿಯ ಮೇಲೆ ಯಾರಾದರೂ ಸಾಲ ಪಡೆದಿದ್ದಾರೆಯೇ ಅಥವಾ ಯಾರಿಗಾದರೂ ಮಾರಾಟ ಮಾಡಲಾಗಿದೆಯೇ ಎಂಬ ಇತಿಹಾಸವನ್ನ ಇದು ಬಯಲಿಗೆಳೆಯುತ್ತದೆ. ಮರಣ ಪ್ರಮಾಣ ಪತ್ರ ಮತ್ತು ವಂಶವೃಕ್ಷ. ಆಸ್ತಿಯ ಮೂಲ ಮಾಲೀಕರು ಅಜ್ಜ ಅಥವಾ ಮುತ್ತಜ್ಜ ಮರಣ ಹೊಂದಿದ್ದಾರೆ ಎಂಬುದಕ್ಕೆ ಸರ್ಕಾರಿ ಮರಣ ಪ್ರಮಾಣ ಪತ್ರ ಬೇಕು. ಅದರ ಜೊತೆಗೆ ನೀವು ಅವರ ನೇರ ರಕ್ತ ಸಂಬಂಧಿ ಮತ್ತು ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಸಾಬೀತುಪಡಿಸಲು ತಹಶೀಲ್ದಾರ್ ಕಚೇರಿಯಿಂದ ಅಧಿಕೃತ ವಂಶವೃಕ್ಷ ಪಡೆಯುವುದು ಕಡ್ಡಾಯವಾಗಿದೆ. ಮ್ಯೂಟೇಷನ್ ಅಥವಾ ವರ್ಗಾವಣೆ ದಾಖಲೆ. ಆಸ್ತಿ ದಾಖಲೆಗಳಲ್ಲಿ ನಿಮ್ಮ ಹೆಸರು ಅಧಿಕೃತವಾಗಿ ದಾಖಲಾಗಲು ಮ್ಯೂಟೇಷನ್ ಪ್ರಕ್ರಿಯೆ ನಡೆಯಬೇಕು. ಎಲ್ಲಾ ದಾಖಲೆಗಳೊಂದಿಗೆ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದಾಗ ಕಂದಾಯ ಅಧಿಕಾರಿಗಳು ವಿಚಾರಣೆ ನಡೆಸಿ ನಿಮ್ಮ ಹೆಸರನ್ನ ಸರ್ಕಾರಿ ದಾಖಲೆಗಳಿಗೆ ಸೇರಿಸುತ್ತಾರೆ. ಆಸ್ತಿ ಅತಿಕ್ರಮಣವಾಗಿದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಒಂದು ವೇಳೆ ನಿಮ್ಮ ಪೂರ್ವಜರ ಆಸ್ತಿಯನ್ನ ಬೇರೆಯವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ರೆ ಅಥವಾ ಕುಟುಂಬದಲ್ಲಿ ಹಂಚಿಕೆಗೆ ವಿವಾದವಿದ್ರೆ ನಾವು ಹೇಳುವಂತಹ ಕಾನೂನು ಹಾದಿ ಹಿಡಿಯಿರಿ. ಕಾನೂನು ನೋಟಿಸ್. ವಕೀಲರ ಮೂಲಕ ಆಸ್ತಿ ಅನುಭವಿಸುತ್ತಿರುವವರಿಗೆ ನೋಟಿಸ್ ಕಳುಹಿಸಿ. ವಿಭಜನಾ ಮೊಕದ್ದಮೆ. ಕುಟುಂಬದಲ್ಲಿ ಸಮಾನ ಪಾಲು ಸಿಗದಿದ್ರೆ ಕೋರ್ಟ್ ಮೆಟ್ಟಿಲೇರಿ. ಸ್ವಾಧೀನ ಮೊಕದ್ದಮೆ. ಅತಿಕ್ರಮಣದಾರರಿಂದ ಆಸ್ತಿ ಮರಳಿ ಪಡೆಯಲು ನ್ಯಾಯಾಲಯದಲ್ಲಿ ದಾವೆ ಹೂಡಿ. ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಆಸ್ತಿಯನ್ನ ನೀವು ಪಡೆದುಕೊಳ್ಳಬಹುದು.